ಇದು ಘಟನೆ ನಡೆದಿದ್ದೆ 10 ಗಂಟೆ 6 ನಿಮಿಷಕ್ಕೆ. ಇನ್ನೊಂದು ಘಟನೆ ಅಲ್ಲಿಂದ ಸ್ವಲ್ಪ 1 ಕಿಲೋಮೀಟರ್ 1.5 ಕಿಲೋಮೀಟರ್ ದೂರ ಒಂದು ವೆಜಿಟೇಬಲ್ ಮಾರ್ಕೆಟ್ ಇದೆ. ಸುಮಾರು 12ವರೆಗೆ ಒಂದು ಖಾಲಿ ಇದು ಏನ್ ಹೇಳ್ತೀವಿ ತಾವು ತಲು ಗಾಡಿ ಹೇಳ್ತೀರಾ, ಆ ಖಾಲಿ ತಲು ಗಾಡಿಯಲ್ಲಿ ಕೆಲವು ಇದು ಬಂಡಲ್ಸ್ ಇತ್ತು. ಅದರಲ್ಲಿ ವೇಸ್ಟ್ ತರಕಾರಿ ಇರಬಹುದು ಅಥವಾ ಬೇರೆ ಇತರ ಐಟಮ್ಸ್ ಇರಬಹುದು. ಕೆಲವು ನಮ್ಮ ಇರೋ ಮಾಹಿತಿ ಪ್ರಕಾರ 2-3 ಜನ ಬೈಕ್ ಮೇಲೆ ಬಂದಾಗ ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಆದ್ರೆ ನಮ್ಮ ಪೊಲೀಸರು ಇಮಿಡಿಯೇಟ್ಲಿ ಆ ಸ್ಪಾಟ್ಗೆ ಹೋದ್ರು, ಬೆಂಕಿ ಆಡಿಸಿದ್ರು. ಅದು ಯಾರು ಮಾಡಿದ್ದಾರೆ ಅದ್ರ ವಿಚಾರವಾಗಿ ಕೂಡ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಅವ್ರಿಗೆ ಕೂಡ ಐಡೆಂಟಿಫೈ ಮಾಡಿ ಆದಷ್ಟು ಬೇಗ ನಾವು ಬಂಧನ್ಗೆ ತಗೋತೀವಿ. ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಬಟ್ ಸದ್ಯಕ್ಕೆ ಇದು ಸ್ಪರ್ ಆಫ್ ದ ಮೂಮೆಂಟ್. ಕೆಲವು ಸರಿ ಏನಾಗತ್ತೆ, ನಾವು ಇಂಪಲ್ಸ್ ಅಲ್ಲಿ ಮಾಡ್ಬಿಡ್ತೀವಿ. ಆ ಕಲ್ಲು ಅವರು ಮುಂಚೆ ತಗೊಂಡ್ ಬಂದಿಲ್ಲ, ಅಲ್ಲಿ 2 ಕಲ್ಲಿತ್ತು, ಶೂರ ಕೆಳಗೆ ಇತ್ತು. ನಾವು ಕೂಡ ಮುಂಚೆ ಎಲ್ಲ ವೆರಿಫೈ ಮಾಡಿದ್ದೀವಿ, ನಮ್ಮ ಡ್ರೋನ್ ಸರ್ವೆ ಮಾಡಿದ್ದೀವಿ, ನಾವೆಲ್ಲ ಮಾಡಿದ್ದೀವಿ. ಯಾವುದು ರೂಫ್ ಮೇಲೆ ಯಾವುದು ಕಲ್ಲಿಲ್ಲ ಅಂತ ಏನಿಲ್ಲ. ಅಲ್ಲಿ ಕಲ್ಲು ಅವ್ರ ಕೈಗೆ ಇಮಿಡಿಯೇಟ್ಲಿ 2 ಕಲ್ಲು ಸಿಕ್ತು. 2 ಕಲ್ಲು ಇವರು ಎಸಿದಾನೆ. ಅದು ಬಿಟ್ಟು ಬೇರೆ ಯಾವುದು ಕಲ್ಲ ಥೊರಾಟ ಇರಲಿ, ಯಾವುದು ಇರಲಿ, ಮೂರ್ತಿ ಮೇಲೆ ಇರಲಿ, ಡಿಜೆ ಮೇಲೆ ಇರಲಿ, ಯಾವುದು ವ್ಯಕ್ತಿ ಮೇಲೆ ಇರಲಿ, ಯಾವುದು ಈ ತರ ಆಗಿಲ್ಲ. ಕ್ಲಿಯರ್ ಕಟ್ ಅಲ್ಲಿ ನಮ್ಮ ಎವಿಡೆನ್ಸ್ ಅಲ್ಲಿ ನಮಗೆ ವಿಡಿಯೋ ಫುಟೇಜ್ ಅಲ್ಲಿ ಸಿಕ್ಕಿದೆ. ಒಂದು ಚಪ್ಪಲಿ ಕೂಡ ಅದು ನಮ್ಮ ವಿಡಿಯೋ ಅಲ್ಲಿ ಕಂಡು ಬರ್ತಾ ಇದೆ. ನಮ್ಗೆ ಕನ್ಫರ್ಮ್ ಇದೆ 8 ಜನಕ್ಕೆ ನಾವು ಯಾರಿಗೆ ಬಂಧನ ಮಾಡಿದ್ದೀವಿ, ಅದರಲ್ಲಿ ಯಾರೋ ಈ ತರ ಮಾಡಿದ್ದಾರೆ ಅಂತ ಈ ತರ ಇದೆ. ಅದೇ ಶೂರ್ಯಾಕ್, ನಾನು ಶೂರ್ಯಾಕೆ ಹೇಳಿದ್ದೀನಿ. ಆ ಶೂರ್ಯಾಕಿಂದಾನೇ ಇದು ಆಯ್ತು. ನಾವು ಪ್ರಿಕಾಷನ್ ಬೇಸಿಸ್ ಮೇಲೆ ಯಾವ್ದು ದೇವಸ್ಥಾನ ಇದ್ರೆ, ಯಾವ್ದು ಮಸೀದ್ ಇದ್ರೆ ಅದ್ರ ಮುಂದೆ ತಾವು ವಾಲ್ಯೂಮ್ ಕಮ್ಮಿ ಇಟ್ಕೊಳ್ಳಿ, ಬೇಗ ಹೋಗಿ ಅಂತ ನಾವು 2 ಸಮುದಾಯಕ್ಕೆ ಹೇಳ್ತೀವಿ. ಆತರ ಸ್ಪೆಸಿಫಿಕ್ ಆಗಿ ಇದರಲ್ಲಿ ಏನು ಹೇಳಿಲ್ಲ. ಮತ್ತೆ ವಿಡಿಯೋ ಫುಟೇಜ್ ಕೂಡ ತಾವು ನೋಡಿದ್ರೆ ಪ್ರೊಸೆಷನ್ ಅಲ್ಲಿ ತನಕ ರೀಚೇ ಆಗ್ಲಿಲ್ಲ. ಯಾವಾಗ ಕಲ್ತುರಾಟ ಆಯ್ತು ಅಲ್ಲಿ ತನಕ ರೀಚೇ ಆಗ್ಲಿಲ್ಲ, ಇನ್ನು ಹಿಂದೆ ಇತ್ತು. ಡಿಜೆ ಕೂಡ ಹಿಂದೆ ಇತ್ತು, ಅದಕ್ಕಿಂತ ಹಿಂದೆ ಪ್ರತಿಮಾ ಅವ್ರದ್ದು ಫೋಟೋ ಪ್ರತಿಮಾ ಕೂಡ ಅದಕ್ಕೆ ಹಿಂದೆ ಇತ್ತು. ಇನ್ನೊಂದು ಟ್ರ್ಯಾಕ್ಟರ್ ಅದಕ್ಕಿಂತ ಹಿಂದೆ ಇತ್ತು. ಆ ಸರ್ಕಲ್ ಹತ್ತಿರನೇ ಬರ್ಲಿಲ್ಲ. ಆ ಸರ್ಕಲ್ ಬಂದಾದ ನಂತರ ಇನ್ನು ನಾವು 20-25 ಫೀಟ್ ಒಳಗೆ ಹೋಗ್ಬೇಕು. ಪ್ರೇಯರ್ 9:30ಗೆ ಮುಗ್ದಿದೆ. 9:30ಗೆ ಮುಗ್ದಿದೆ. ಇನ್ಸಿಡೆಂಟ್ 10 ಗಂಟೆ 6 ನಿಮಿಷಕ್ಕೆ ಆಯ್ತು ನಮ್ಮ CCTV ಪ್ರಕಾರ. ಮತ್ತೆ ನಾನು ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಮಾತ್ರ 2 ಕಲ್ಲು ಎಸಿದ್ದಾನೆ. ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಮಾತ್ರ 2 ಕಲ್ಲು ಎಸಿದ್ದಾನೆ. ಆ ಕಲ್ಲು ಕೂಡ ಅಲ್ಲಿ ಶೂರ ಕೆಳಗೆ ಇತ್ತು, ಅವನ ಕೈಗೆ ಸಿಕ್ತು. ಅವನು ಒಪ್ಪಿದ್ದಾನೆ. ನಮ್ಗೆ ನಮ್ಮ ಇಂಟ್ರೋಗೇಷನ್ ಅಲ್ಲಿ, ನಮ್ಮ ಇನ್ಕ್ವೈರಿ ಅಲ್ಲಿ ಅವ್ರು ಒಪ್ಪಿದ್ದಾನೆ, ಈ ತರ ನಾನು ಅಲ್ಲಿ 2 ಕಲ್ಲು ಸಿಕ್ತು, ಅದು 2 ಎಸಿದ್ದೀನಿ.